ಚೆನ್ನಾಗಿ ಬಂದಿದೆ ಸಕ್ಕತ್ತಾಗಿ. ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಕೊಟ್ಟಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಹಾಗೆ ಈ ಬ್ಲಾಗ್ ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ. ಇನ್ನು ಮಾರ್ನಿಂಗ್ ಅಲ್ಲಿ ನನ್ನ ಮಗನ ಕ್ರಿಕೆಟ್ ಬಿಟ್ಟಿರ್ತೀನಿ, ಅರೌಂಡ್ 6:45 ಆಗಿರುತ್ತೆ. ಸೊ ಮಾರ್ನಿಂಗ್ ಅಲ್ಲಿ ವ್ಯೂ ಹೇಗಿದೆ ಅಂತ ನೋಡಿ. ಸೊ ಅವ್ರ ಕೋಚ್ ಬರೋದು ಸ್ವಲ್ಪ ಲೇಟ್ ಆಯ್ತು, ಸೊ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಸೊ ಅವ್ರು ಬಂದ್ಮೇಲೆ ನಾನು ವಾಕ್ ಹೋಗೋಣ ಅಂತ ಹೇಳಿ ನಾನು ಪಾರ್ಕ್ ಬಂದಿದ್ದೆ. ನೋಡಿ ಗೈಸ್, ಪಾರ್ಕ್ ಅಲ್ಲಿ ಎಷ್ಟು ಗ್ರೀನರಿ ಇದೆ. ಈ ಪಾರ್ಕ್ ಸ್ವಲ್ಪ ದಿನ ಹಿಂದ್ಗಡೆ ಪಾಳು ಬಿದ್ದಂಗ ಆಗ್ಬಿಟ್ಟಿತ್ತು, ಎಲ್ಲಾ ಕಡೆ ಗಿಡ ಬೆಳೆದ್ಬಿಟ್ಟಿತ್ತು. ಈಗ ಕಾರ್ಪೊರೇಷನ್ ಅವರೆಲ್ಲ ಬಂದು ಸಖತ್ ಕ್ಲೀನ್ ಮಾಡವ್ರೆ, ನೀಟಾಗಿ ಮಾಡಿದ್ದಾರೆ ಪಾರ್ಕ್ನೆಲ್ಲಾನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನರಿ ಅಂತ. ಆಮೇಲೆ ಇಲ್ಲಿ ಎಕ್ಸಸೈಸ್ ಐಟಮ್ಸ್ ಕೂಡ ಇದೆ, ಹಾಗೆ ಮಕ್ಕಳಿಗೆ ಪ್ಲೇ ಏರಿಯಾ ಕೂಡ ಇದೆ. ಮಕ್ಕಳು ಕೂಡ ಸ್ವಲ್ಪ ಹೊತ್ತು ಆಡ್ಬೋದು ಈ ಪಾರ್ಕ್ ಅಲ್ಲಿ. ಇದು ಒಂದು ತುಂಬಾ ಎಕರ್ಸ್ ಆಫ್ ಲ್ಯಾಂಡ್ ಇದೆ, ತುಂಬಾ ದೊಡ್ಡ ಪಾರ್ಕ್. ನಾನೊಂದು 5000 ಸ್ಟೆಪ್ಸ್ ವರೆಗೂ ಮಾಡಬಹುದು, ಒಂದು 45 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ. ಹಾಗೆ ಇಲ್ಲಿ ನೋಡಿ ಗೈಸ್, ಹೊಲದಲ್ಲಿ ಉಳುಮೆ ಮಾಡ್ಬೇಕಾದ್ರೆ ಲೈಕ್ ಏನಾದ್ರು ಸೀಡ್ಸ್ ಹಾಕ್ಬೇಕಾದ್ರೆ ಹೇಗೆ ನೆಲನ ಎಲ್ಲ ಇದು ಮಾಡ್ತೀವಲ್ವಾ, ಲೈಕ್ ಮಣ್ಣನ್ನೆಲ್ಲ ತೆಗಿತೀವಲ್ವ, ಸೊ ಆ ರೀತಿ ತೆಗ್ದಿಟ್ಟಿದ್ದಾರೆ ಪಾರ್ಕ್ ಎಲ್ಲ. ಮೇ ಬಿ ಮುಂದಿನ ದಿನದಲ್ಲಿ ಏನಾದ್ರು ಪ್ಲಾಂಟ್ಸ್ ಎಲ್ಲ ಹಾಕ್ತಾರೆ ಅಂತ ಅನ್ಸುತ್ತೆ. ಹಾಗೆ ಇನ್ನ ಮನೆಗ್ ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಅನ್ಕೊಂಡೆ. ಇವತ್ತು ಬ್ರೇಕ್ಫಾಸ್ಟ್ ಬಂದು 2 ಟೈಪ್ಸ್ ಆಫ್ ಎಗ್ಸ್ ಮಾಡಿದ್ದೆ, ಒಂದು ಬ್ರೌನ್ ಎಗ್ಸ್ ಹಾಗೆ ವೈಟ್ ಎಗ್ಸ್. ಸೊ ಡಿಫ್ರೆಂಟ್ ಪ್ಯಾನಲ್ ಎಲ್ಲ ಮಾಡಿದ್ದೆ. ಹಾಗೆ ಅದ್ರ ಜೊತೆ ಜೋಳದ ರೊಟ್ಟಿ ಕೂಡ ಮಾಡ್ಕೊಂಡಿದ್ದೆ. ಸೊ ನನ್ ಮಗ ಕ್ರಿಕೆಟ್ಗೆ ಹೋಗಿದ್ದ, ಅವ್ನು ಸ್ವಲ್ಪ ಬರೋದ್ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ನಮ್ಮ ಮನೆಯವರು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ, ರೊಟ್ಟಿ ಹಾಗೆ ಎಗ್ನ. ಇನ್ನು ಅವನ್ ಬಂದಾಗ ಅವನ್ಗೆ ಬಿಸಿಯಾಗಿ ರೊಟ್ಟಿ ಮಾಡೋಣ ಅಂತ ಹೇಳಿ ಮತ್ತೆ ಇನ್ನೊಂದ್ಸಲ ಮಾಡ್ಕೊಂಡೆ. ಸೊ ತುಂಬಾ ಚಳಿ ಆಗ್ತಾ ಇತ್ತು, ಸೊ ಬಿಸಿಯಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ನ್ ಬಂದ್ಮೇಲೆ ಸಪ್ರೇಟ್ ಆಗಿ ಮಾಡಿದೆ. ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ರೊಟ್ಟಿ ಎಲ್ಲ ಬರ್ತಾ ಇರ್ಲಿಲ್ಲ ಗೈಸ್, ಈಗ ಮಾಡ್ತಾ ಬರುತ್ತೆ. ಎಲ್ಲರೂ ಅನ್ಕೋಬಹುದು ನನ್ಗೆ ರೊಟ್ಟಿನೇ ಮಾಡಕ್ ಬರಲ್ಲ ಅಂತ. ನಾವು ಟ್ರೈ ಮಾಡಿದ್ರೆ ಬರೋದಂತೂ ಏನಿಲ್ಲ ಅಂತ ಅನ್ಸುತ್ತೆ. ಹಾಗೆ ಹಿಟ್ಟು ಕೂಡ ತುಂಬಾ ಚೆನ್ನಾಗಿರ್ಬೇಕು, ಹಾಗಿದ್ರೆ ಮಾತ್ರ ರೊಟ್ಟಿ ಬರುತ್ತೆ. ನನ್ಗೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಡಿಫ್ರೆಂಟ್ ಶೇಪ್ಸ್ ಎಲ್ಲ ಬರ್ತಾ ಇತ್ತು, ಇನ್ನೂ ವರ್ಷದಾಗ ಬರ್ತಾ ಇತ್ತು. ಸ್ವಲ್ಪ ದಪ್ಪಾಗೆ ಮಾಡ್ತಾ ಇದ್ದೆ ರೊಟ್ಟಿನ. ಆಮೇಲೆ ನಾನು ತೆಳುವಾಗೆ ಮಾಡಕ್ ಕಲ್ತ್ಕೊಂಡೆ. ಆಮೇಲೆ ನನಗೆ ಒಂಥರ ಖುಷಿ ಅನ್ಸ್ತು. ನನ್ ಪ್ರಕಾರ ಚಪಾತಿಗಿಂತ ರೊಟ್ಟಿನೇ ತುಂಬಾ ಈಸಿ. ಏನಕ್ಕಂದ್ರೆ ಚಪಾತಿ ಹಿಟ್ಟೆಲ್ಲ ನೆನ್ಸಿಟ್ಕೋಬೇಕು, ಆಮೇಲೆ ಲಟ್ಟಿಸ್ಬೇಕು, ಆಮೇಲೆ ಅದಕ್ಕೆಲ್ಲ ಆಯಿಲ್ ಹಚ್ಬೇಕು, ಇದೆಲ್ಲ ಲಾಂಗ್ ಪ್ರೊಸೀಜರ್. ಬಟ್ ಈ ರೊಟ್ಟಿ ಮಾಡೋದಂತೂ ತುಂಬಾ ಈಸಿನೇ ಅಂತ ಅನ್ಸ್ಬಿಡ್ತು ನನ್ಗೆ ಈ ರೊಟ್ಟಿ ಮಾಡಕ್ ಕಲ್ತ್ಮೇಲೆ. ನಿಮ್ಗೂ ಕೂಡ ಯಾರ್ಯಾರಿಗೆ ರೊಟ್ಟಿ ಮಾಡಕ್ ಬರಲ್ಲ ಅಂತ ಅನ್ನೋರು ಒಮ್ಮೆ ಟ್ರೈ ಮಾಡಿ, ಬರುತ್ತೆ, ಅದು ತುಂಬಾ ಈಸಿನೇ. ಹೇಳ್ಬೇಕು ಅಂದ್ರೆ ಹಿಟ್ ಮಾತ್ರ ಸ್ವಲ್ಪ ಚೆನ್ನಾಗಿರ್ಬೇಕು, ಹಾಗಿದ್ರೆ ಮಾತ್ರ ರೊಟ್ಟಿನ ನಾವು ಚೆನ್ನಾಗಿ ಮಾಡಕ್ಕಾಗೋದು. ಆಮೇಲೆ ಈ ರೊಟ್ಟಿ ಮಾಡೋ ಪ್ರೊಸೀಜರ್ ಅಲ್ಲಿ ತುಂಬಾ ಕಿಚನ್ ಅಂತೂ ಮೆಸ್ಸಪ್ ಆಗೋದಂತೂ ನಿಜ. ಸೊ ಆಮೇಲೆ ಕ್ಲೀನ್ ಮಾಡ್ಕೊಳಕ್ಕೆ ಒಂದು 1/2 hour ಆಗುತ್ತೆ, ಎಲ್ಲ ಕಡೆ ಹಿಟ್ಟು ಹರಡ್ಬಿಟ್ಟಿರುತ್ತೆ. ಸೊ ಇನ್ನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಇನ್ನ ಹಾಗೆ ನನ್ನ ಮಗನ್ಗೆ ಸ್ವಲ್ಪ ಹೋಮ್ ವರ್ಕ್ಸ್ ಇತ್ತು, ಅವನು ಮಾಡ್ಕೋತಾ ಇದ್ದ. ನಾವು 3 ಜನ ಒಂದೊಂದ್ ಕಡೆಯಿಂದ ಬ್ಯುಸಿ ಆಗ್ಬಿಟ್ಟಿರ್ತೀವಿ ಸಂಡೇ ದಿನ. ನಮ್ಮ ಮನೆಯವರು ಏನಾದ್ರು ವರ್ಕ್ ಮಾಡ್ತಾ ಇರ್ತಾರೆ, ಇನ್ನು ನನ್ನ ಮಗ ಅವನ್ಗೆ ಒಂದು ಟೆಸ್ಟ್ ಇತ್ತು, ಸೊ ಅದ್ರ ಬಗ್ಗೆ ಓದ್ತಾ ಇದ್ದ. ಹಾಗೆ ಇಲ್ಲಿ ನೋಡಿ, ಸೊ ಇನ್ನ ಇವತ್ತೇ ಲಾಸ್ಟ್ ನಾನ್ ವೆಜ್ ಅಂತ ಹೇಳಿ ನಮ್ಮ ಮನೆಯವರು ಫಿಶ್ ಮತ್ತೆ ಚಿಕನ್ 2 ಡಿಫ್ರೆಂಟ್ ಟೈಪ್ಸ್ ತಂದಿದ್ರು, ಬೋನ್ಲೆಸ್ ಫಿಶ್ ತಂದಿದ್ರು. ಸೊ ಫಿಶ್ ನ ಇಲ್ಲಿ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಚಿಕನ್ ಕೂಡ ಮ್ಯಾರಿನೇಟ್ ಮಾಡ್ಕೊಂಡಿರ್ತೀನಿ. ಸೊ ಡಿಫ್ರೆಂಟ್ ರೆಸಿಪೀಸ್ ಟ್ರೈ ಮಾಡೋಣ ಇವತ್ತು ಅಂತ ಅನ್ಕೊಂಡ್ವಿ. ಅದಕ್ಕೆ ಚಿಕನ್ ಟಿಕ್ಕಾ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡು ಬಿರಿಯಾನಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆ ಇಲ್ಲಿ ಫ್ರೈಡ್ ಆನಿಯನ್ಸ್ ಮಾಡ್ಕೊಂತೀನಿ, ಅದ್ರ ಜೊತೆ ನಾನು ಡ್ರೈ ಫ್ರೂಟ್ಸ್ ಕೂಡ ಹಾಕಿರ್ತೀನಿ. ಹಾಗೆ ಇಲ್ಲಿ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಕೂಡ ಮಾಡ್ಕೊಂಡಿರ್ತೀನಿ. ತುಂಬಾ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ, ಏನಕ್ಕಂದ್ರೆ ಮ್ಯಾರಿನೇಟ್ ಮಾಡ್ಬೇಕು ಚಿಕನ್ ಮತ್ತೆ ಫಿಶ್ಗೆ ಹಾಗೆ ಬಿರಿಯಾನಿಗೆ. ಹಾಗೆ ಕೆಲವೊಂದು ಮಸಾಲಾ ಪೌಡರ್ಸ್ ಎಲ್ಲ ಸಪ್ರೇಟ್ ಆಗಿ ಒಂದು ಬೌಲ್ಗೆ ತೆಗೆದಿಟ್ಕೊಂಡಿರ್ತೀನಿ. ಇನ್ನು ನಾನು ಅಡ್ಗೆ ಮಾಡ್ತಾ ಇರ್ಬೇಕಾದ್ರೆ ಹೆವಿಯಾಗಿ ಮಳೆ ಬಂದ್ಬಿಡ್ತು ನೋಡಿ ಗೈಸ್. ಇಲ್ಲಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಈ ರೀತಿ ಮಳೆ ಬಂದಾಗ. ಹಾಗೆ ಇನ್ನ ಚಿಕನ್ ಎಲ್ಲ ಮ್ಯಾರಿನೇಟ್ ಆಯ್ತು, ಒಂದು 2 hours ಆಯ್ತು ಮ್ಯಾರಿನೇಟ್ ಆಗಿ. ಸೊ ಇನ್ನು ನಾನು ಏರ್ ಫ್ರೈಯರ್ ಅಲ್ಲಿ ಇಡ್ತಾ ಇದ್ದೀನಿ. ಸೊ ಏರ್ ಫ್ರೈಯರ್ ಅಲ್ಲಿ ಇಡೋಕ್ಕಿಂತ ಮುಂಚೆ ಆಯಿಲ್ನೆಲ್ಲ ಚೆನ್ನಾಗಿ ಗ್ರೀಸ್ ಮಾಡ್ಬೇಕು. ಇದೊಂದು ಏರ್ ಫ್ರೈದು ಅನ್ಬಾಕ್ಸಿಂಗ್ ವಿಡಿಯೋ ಇದೆ, ಅದನ್ನ ಸ್ವಲ್ಪ ನಿಧಾನಕ್ಕೆ ಪೋಸ್ಟ್ ಮಾಡ್ತೀನಿ. ನಾನು ಆ ವಿಡಿಯೋನ ಪೋಸ್ಟ್ ಮಾಡಕ್ ಮರ್ತಿದ್ದೆ. ನಾವು ಯಾವ ಬ್ರ್ಯಾಂಡ್ ತಗೊಂಡಿದ್ವಿ, ಅದು ಹೇಗೆ ಯೂಸ್ ಆಯ್ತು, ಹಾಗೆ ನಮ್ಗೆ ಫಸ್ಟ್ ಪ್ರಾಡಕ್ಟ್ ಹೆಂಗ್ ಬಂತು, ಆಮೇಲೆ ಅದನ್ನ ಹೇಗೆ ರಿಟರ್ನ್ ಮಾಡಿದ್ವಿ, ಅದೆಲ್ಲ ಸ್ವಲ್ಪ ಪ್ರೊಸೀಜರ್ ಇದೆ, ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಸೊ ನಾನು ಇಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ, ಏನಕ್ಕಂದ್ರೆ ಚಿಕನ್ ಟಿಕ್ಕಾ ಬಿರಿಯಾನಿ ಮಾಡೋದಕ್ಕೆ. ಸೊ ಮ್ಯಾರಿನೇಟ್ ಮಾಡಿರೋ ಚಿಕನ್ ಎಲ್ಲ
ನೀಟಾಗಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಆದಷ್ಟು ಈ ಚಿಕನ್ ಪೀಸಸ್ನ ಎಲ್ಲಾನು ಚಿಕ್ಕದಾಗಿ ಕಟ್ ಮಾಡಿಸ್ಕೊಂಡು ಬಂದಿರಬೇಕು, ಸೊ ದಟ್ ಈ ಏರ್ ಫ್ರೈಯರ್ ಪ್ಯಾನ್ ಅಲ್ಲಿ ನೀಟಾಗಿ ಹಿಡಿಯುತ್ತೆ. ಸೊ ಪೀಸಸ್ ಎಲ್ಲ ಸ್ವಲ್ಪ ದೂರನೇ ಇಡಬೇಕು. ಒಂದ್ ವೇಳೆ ಅಷ್ಟೊಂದು ಅಂದ್ರೆ ಒಂದ್ರ ಮೇಲೆ ಒಂದು ಇಡಬಾರ್ದು, ಜಾಸ್ತಿ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇಡಬೇಕು. ಸೊ ಇನ್ನೆಲ್ಲ ಪೀಸಸ್ ಎಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಕೂಡ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡ್ಕೋಬಹುದು. ಇದೆಲ್ಲ ಆಯಿಲ್ ಲೆಸ್ ಫುಡ್. ಇದೆಲ್ಲ ನಾವು ಆಯಿಲ್ ಅಲ್ಲಿ ಫ್ರೈ ಮಾಡ್ಬೇಕಂದ್ರೆ ತುಂಬಾ ಆಯಿಲ್ ಕನ್ಸ್ಯೂಮ್ ಆಗುತ್ತೆ. ಸೊ ಅದು ಹೆಲ್ದಿ ಕೂಡ ಅಲ್ಲ ಅಂತ ಹೇಳಿ ಈ ರೀತಿ ಏರ್ ಫ್ರೈಯರ್ ಇಂದ ಇದು ಮಾಡಿದ್ವಿ. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಇಷ್ಟ ಆಗ್ತಾ ಇರ್ಲಿಲ್ಲ ಏರ್ ಫ್ರೈಯರ್ ಅಲ್ಲಿ ಫುಡ್ ರೆಡಿ ಮಾಡೋದು, ಆಮೇಲಿಂದ ಅಭ್ಯಾಸ ಆಯ್ತು. ಸೊ ಈ ರೀತಿ ಎಲ್ಲ ಫುಡ್ನೆಲ್ಲ ಇಡ್ತಾ ಇದ್ದೀನಿ, ಅಂದ್ರೆ ಚಿಕನ್ ಎಲ್ಲ ನೀಟಾಗಿ ಅಲೈನ್ ಮಾಡ್ತಾ ಇದ್ದೆ. ಸೊ ಹಾಗೆ ಚಿಕನ್ ಎಲ್ಲ ಇಟ್ಮೇಲೆ ಮೇಲೆ ಕೂಡ ಆಯಿಲ್ ಒಂದ್ಸಲ ಗ್ರೀಸ್ ಮಾಡ್ಬೇಕು. ಏನಕ್ಕಂದ್ರೆ ಸ್ಟಾರ್ಟಿಂಗು ಕೂಡ ಆಯಿಲ್ ಗ್ರೀಸ್ ಮಾಡ್ಬೇಕು, ಮೇಲೆ ಕೂಡ ಒಂದು ಆಯಿಲ್ ಗ್ರೀಸ್ ಮಾಡ್ಬೇಕು. ಏನಕ್ಕಂದ್ರೆ ಒಂದು 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಮಾತ್ರ ತಗೊಳುತ್ತೆ, ಜಾಸ್ತಿ ಆಯಿಲ್ ಹೋಗಲ್ಲ. ಸೊ ನಾವು ಇಲ್ಲಿ ಯೂಸ್ ಮಾಡ್ತಾ ಇರೋದು ಗ್ರೌಂಡ್ ನಟ್ ಆಯಿಲ್, ಸೊ ಅದು ತುಂಬಾ ಹೆಲ್ದಿ ಆಯಿಲ್. ಸೊ ಇನ್ನು ಎಲ್ಲದಕ್ಕೂ ಪೇಸ್ಟ್ ಮಾಡ್ಬಿಟ್ಟು ಇನ್ನ ಏರ್ ಫ್ರೈಯರ್ ಅಲ್ಲಿ ಇಡ್ತೀನಿ. ಹಾಗೆ ಇದಕ್ಕೆ ರಿಲೇಟೆಡ್ ಚಾರ್ಟ್ ಕೂಡ ಇದೆ, ಅಂದ್ರೆ ಯಾವ ಫುಡ್ ನ ಎಷ್ಟು ಟೆಂಪರೇಚರ್ ಎಷ್ಟು ಮಿನಿಟ್ಸ್ ಇಡಬೇಕು ಅಂತ. ಸೊ ಆ ಚಾರ್ಟ್ ಪ್ರಕಾರನೇ ನಾವು ಫುಡ್ ನ ಸೆಟ್ ಮಾಡ್ಕೋಬಹುದು. ಸೊ ಇಲ್ಲಿ ಹಾಗೆ ಆಪ್ಷನ್ಸ್ ಕೂಡ ಇದೆ ಇದಕ್ಕೆ. ಫ್ರೆಂಚ್ ಫ್ರೈಸ್, ಮೀಟ್, ಸಮೋಸ ಅಥವಾ ಸಲಾಡ ಇದೆಲ್ಲಾನು ಚಾಯ್ಸ್ ಮಾಡ್ಕೋಬಹುದು. ಸೊ ನಾನೊಂದು 175 ಡಿಗ್ರಿ ಇಟ್ಬಿಟ್ಟು ಟೈಮರ್ನ ಸೆಟ್ ಮಾಡಿ ನಾ ಇಟ್ಬಿಟ್ಟಿದ್ದೀನಿ. ಸೊ ಅದಾದ್ರ ಪಾಡಿಗೆ ಆಗ್ತಾ ಇರುತ್ತೆ, ಅದನ್ನೇನು ಟಚ್ ಮಾಡಂಗಿಲ್ಲ. ಅದೆಲ್ಲ ಫುಲ್ ಮಿನಿಟ್ಸ್ ಎಲ್ಲ ಮುಗಿದ್ಮೇಲೆನೆ ಅದ್ರ ಪಾಡಿಗೆ ಅದೇ ಓಪನ್ ಆಗುತ್ತೆ. ಹಾಗೆ ಇಲ್ಲಿ ನೋಡಿ ಗೈಸ್, ಹೆವಿ ಮಳೆ ಬಂದ್ಬಿಟ್ಟಿತ್ತು ಆಫ್ಟರ್ನೂನ್ ಸಮಥಿಂಗ್ 12:30 ಟೈಮಲ್ಲಿ. ಸುಮಾರು ಮಳೆ ಬಂದ್ಬಿಟ್ಟಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಲ್ವಾ ಮೈಸೂರು, ತುಂಬಾ ಕೂಲ್ ಅನಿಸ್ತಾ ಇತ್ತು. ಹಾಗೆ ಒಂದ್ ಕಡೆ ಬಿರಿಯಾನಿಗೆ ರೆಡಿ ಮಾಡ್ಕೋತಾ ಇದ್ದೆ. ಕಮ್ಮಿ ಆಯಿಲ್ ಅಲ್ಲಿನೇ ಬಿರಿಯಾನಿ ಮಾಡ್ಕೋತೀವಿ ನಾವು, ಜಾಸ್ತಿ ಆಯಿಲ್ ಎಲ್ಲ ಹಾಕೋದಿಲ್ಲ. ಗೀ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ. ಹಾಗೆ ಚಿಕನ್ಗೆ ಕೊಟ್ಟಿರೋ ಟೈಮ್ ಕೂಡ ಆಯ್ತು. ಸೊ ಇನ್ನು ಆಚೆ ತೆಗೆದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಹಾಗೆ ಇದು ಬಂದಿರೋದನ್ನ ಈ ಚಿಕನ್ ಫ್ಲಿಪ್ ಮಾಡ್ಬೇಕು. ಸೊ ಎರಡು ಕಡೆನೂ ಬೇಕಾಗ್ಬೇಕು ಚೆನ್ನಾಗಿ. ಸೊ ಅದಕ್ಕೆ ಇದನ್ನ 2 ಸೈಡ್ಸ್ ಫ್ಲಿಪ್ ಮಾಡಿ ನೆಕ್ಸ್ಟ್ ಇನ್ನೊಂದ್ಸಲ ಫ್ಲಿಪ್ ಮಾಡಿ ಕೂಡ ನಾವು ಒಳಗಡೆ ಇಡಬೇಕು. ಸೇಮ್ ಅದೇ ಟೆಂಪರೇಚರ್ಗೆ ಬೇಕು ಅಂದ್ರೆ ಫ್ರೈ ಮಾಡ್ಕೋಬಹುದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ವಿತೌಟ್ ಆಯಿಲ್ ಅಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬಹುದು, ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟನೇ ಆಗುತ್ತೆ ಅಡ್ಜಸ್ಟ್ ಆಗೋದಕ್ಕೆ, ಯಾಕಂದ್ರೆ ನಾವು ಆಯಿಲ್ ಫುಡ್ ಎಲ್ಲ ತಿಂದು ಅಭ್ಯಾಸ ಆಗಿರ್ತೀವಲ್ವಾ. ಸೊ ಏರ್ ಫ್ರೈಯರ್ಗೆ ಕನ್ವರ್ಟ್ ಆಗೋದಕ್ಕೆ ಸ್ವಲ್ಪ ಹಿಂಸೆನೇ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಇದು 2 ಟೈಮ್ಸ್ ಫ್ಲಿಪ್ ಆದ್ಮೇಲೆ ತೆಗ್ದಿರೋದು ನೋಡಿ, ಫುಲ್ಲಿ ಫ್ರೈ ಆಯ್ತು. ಈಗ ನಾವು ತಿನ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ ಇವಾಗ. ಚೆನ್ನಾಗಿ ಬಂದಿದೆ ರೀ, ಸಖತ್ತಾಗಿ ಕ್ರಿಸ್ಪಿಯಾಗಿದೆ. ತಾಳು ಒಂದು ಪೀಸ್ ತೆಗಿಯೋಣ. ದಿಸ್ ಈಸ್ ಏನಿದು, ಲೆಗ್ ಪೀಸಾ? ಬೋನ್ ಪೀಸ್ ಆಗಿದೆ, ಬೋನ್ ಪೀಸ್ ಅಂತ. ಸೂಪರ್. ಆಮೇಲೆ ಇದು ಸೆಕೆಂಡ್ ಟ್ರಿಪ್ ಆಫ್ ಚಿಕನ್ ಆಗಿರುತ್ತೆ. ಸೊ ನಾವು ಫಿಶ್ ಮತ್ತೆ ಚಿಕನ್ ಒಂದೇ ದಿನ ತಗೊಂಡ್ಬಂದ್ವಿ, ಇಲ್ಲಾಂದ್ರೆ ಯಾವತ್ತೂ ತಗೊಂಡ್ಬರಲ್ಲ. ಏನಕ್ಕೆಂದ್ರೆ ನಮ್ ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತಾ ಇದೆ. ಕೆಲವರು ಶ್ರಾವಣದಲ್ಲಿ ತಿನ್ನಲ್ಲ, ಆಮೇಲೆ ಕೆಲವರು ಕಾರ್ತಿಕದಲ್ಲಿ ತಿನ್ನಲ್ಲ. ನಾವು ಮಾತ್ರ ಶ್ರಾವಣದಲ್ಲಿ ನಾನ್ ವೆಜ್ ನ ಮುಟ್ಟೋದಿಲ್ಲ, ಹಾಗೆ ಮನೇಲಿ ಮಾಡೋದಿಲ್ಲ ಅಂತ ಹೇಳಿ. ಇನ್ನು ಲಾಸ್ಟ್ ಸಂಡೇ ಬರುತ್ತಲ್ವಾ, ಇನ್ನು ನೆಕ್ಸ್ಟ್ ಮಂಡೆಯಿಂದ ನೆಕ್ಸ್ಟ್ ಡೇ ಇಂದಾನೆ ಇನ್ನು ಹೋಮ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಇನ್ನು ನಾನ್ ವೆಜ್ ಏನು ಇರಬಾರ್ದು ಮನೆಯಲ್ಲಿ ಅಂತ ಹೇಳಿ. ಸೊ ಇವತ್ತು ಸಂಡೇ ಅಂತ ಹೇಳಿ ನಾನು ನಾನ್ ವೆಜ್ ಮಾಡ್ತಾ ಇದ್ವಿ ಕಂಪ್ಲೀಟ್ ಆಗಿ. ಹಾಗೆ ಚಿಕನ್ ಟಿಕ್ಕಾ ಬಿರಿಯಾನಿ ಕಂಪ್ಲೀಟ್ ಆಗಿ ರೆಡಿ ಆಯ್ತು. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ನನ್ಗಂತೂ ತುಂಬಾ ಇಷ್ಟ ಆಯ್ತು, ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತು. ಸೊ ಹಾಗೆ ನಾ ಈವ್ನಿಂಗ್ ಅಲ್ಲಿ ಫಿಶ್ ಸಪ್ರೇಟ್ ಆಗಿ ಇಟ್ಟಿದ್ವಿ ಅಲ್ವಾ. ಸೊ ಫಿಶ್ ನ ಮ್ಯಾರಿನೇಟ್ ಮಾಡಿದ್ವಿ, ಸುಮಾರು ಹೊತ್ತಾಗಿತ್ತು. ಆಫ್ಟರ್ನೂನ್ ಇಂದ ಮ್ಯಾರಿನೇಟ್ ಮಾಡಿದ್ವಿ. ಸೊ ಫಿಶ್ ನ ಕೂಡ ಏರ್ ಫ್ರೈಯರ್ ಅಲ್ಲಿ ಇಟ್ಟು ತೆಗ್ದ್ವಿ, ತುಂಬಾ ಚೆನ್ನಾಗತ್ತು. ಇದೆಲ್ಲ ನಮ್ಮ ಮನೆಯವರೇ ಮಾಡ್ತಾ ಇದ್ರು, ಯಾಕಂದ್ರೆ ನನ್ ಮಗನ ಸ್ವಲ್ಪ ಓದ್ಸೋದಿತ್ತು, ಅವನ್ಗೆ ಒಂದು ಟೆಸ್ಟ್ ಇತ್ತು ಮಂಡೇ. ಸೊ ಅವ್ನ್ಗೇನಾದ್ರೂ ಓದ್ಸೋದಿದ್ರೆ ನನ್ನ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನನ್ಗೆ ಈ ರೀತಿ ಕೆಲ್ಸದಲ್ಲೆಲ್ಲ. ಸೊ ಫಿಶ್ ಕೂಡ ತುಂಬಾ ಚೆನ್ನಾಗಿತ್ತು, ಸೂಪರ್ ಆಗಿತ್ತು, ವಿತೌಟ್ ಆಯಿಲ್ ಚೆನ್ನಾಗಿ ಬಂದಿತ್ತು. ಇದೆಲ್ಲ ಬೋನ್ಲೆಸ್ ಫಿಶ್. ಹಾಗೆ ನೈಟಲ್ಲಿ ಸ್ವಲ್ಪ ಮೂವಿ ನೋಡ್ಕೊಂಡು ಮಲ್ಕೊಂಡ್ವಿ. ಸೊ ನಾನು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.